ಸಾಮಾನ್ಯವಾಗಿ ಹುಟ್ಟುಹಬ್ಬ ಅಂದರೆ ಕೇಕ್ ಕಟ್ ಮಾಡೋದು, ದೊಡ್ಡ ದೊಡ್ಡ ಕಟ್ಔಟ್ ಹಾಕೋದು, ಹಾರ ಹಾಕೋದು, ಸೆಲೆಬ್ರೇಟ್ ಮಾಡೋದನ್ನು ನಾವು ನೋಡಿದ್ದೇವೆ. ಆದರೆ ಜನಸೇವೆಯೇ ಜನಾರ್ದನ ಸೇವೆ ಅಂತ ಬದುಕಿದ ಗುರುಪಾದಪ್ಪ ನಾಗಮಾರ್ಪಳ್ಳಿಯವರ ಹಿರಿಯ ಮಗ ಉಮಾಕಾಂತ್ ನಾಗಮಾರ್ಪಳ್ಳಿಯವರ ಹುಟ್ಟುಹಬ್ಬವನ್ನು ಮಾದರಿಯಾಗುವ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ. ಏನು ತಮ್ಮ ಊರಿನ ಬಡ ಜನರು ಏನು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿರ್ತಾರೆ ಅಂಥವ್ರಿಗೆ ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡೋಕೆ ತಮ್ಮ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ. ಇವತ್ತು ಚಿಂತಕಿ ಗ್ರಾಮದಲ್ಲಿ ಗುರುಪಾದಪ್ಪ ನಾಗಮಾರ್ಪಳ್ಳಿ ಮಲ್ಟಿ ಸ್ಪೆಷಾಲಿಟಿ ಸಹಕಾರಿ ಆಸ್ಪತ್ರೆ ವತಿಯಿಂದ ಒಂದು ಉಚಿತ ಆರೋಗ್ಯ ತಪಾಸಣೆ ನಡೀತಾ ಇದೆ. ನಾವೀಗ ಚಿಂತಕಿ ಗ್ರಾಮದಲ್ಲಿದ್ದೇವೆ. ಈಗಾಗಲೇ ಬೆಳಗ್ಗೆಯಿಂದನೇ ನೂರಾರು ಜನ ಗ್ರಾಮಸ್ಥರು ಬಂದು ಇಲ್ಲಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಹಿರಿಯರು ತಮ್ಮ BP, ಶುಗರ್ ಆಗಿರ್ಬೋದು, ಬೇರೆ ಬೇರೆ ಆರೋಗ್ಯವನ್ನು ತಪಾಸಣೆ ಮಾಡಿಸ್ಕೊಂಡು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ನಾವೀಗ ಏನೋ ಆಸ್ಪತ್ರೆಯ ಅಧ್ಯಕ್ಷರಂತ ತರುಣ್ ನಾಗಮಾರ್ಪಳ್ಳಿ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡೋಣ. ಸರ್, ಏನು ಇವತ್ತು ಹುಟ್ಟುಹಬ್ಬನ ಬೇರೆ ಬೇರೆ ಥರ ಆಚರಿಸೋದು ನೋಡಿದ್ವಿ, ಆದರೆ ಆರೋಗ್ಯ ತಪಾಸಣೆ ಮೂಲಕ ಆಚರಿಸ್ತಿದ್ರಿ, ಏನು ಹೇಳ್ತೀರಿ? ಇದು ಗುರುಪಾದಪ್ಪ ಎಲ್ಲರೂ ಬೀದರಿನ ಮಹಾಜನತೆಯಲ್ಲಿ ನಮಸ್ಕಾರಗಳು. ನಮ್ಮೆಲ್ರಿಗೂ ನೋಡಿರೋ ಹಾಗೆ ದಿವಂಗತ ಡಾಕ್ಟರ್ ಗುರುಪಾದಪ್ಪ ನಾಗಮಾರ್ಪಳ್ಳಿಯವರು ಸಮಾಜ ಪರಕ ಕಳಕಳಿ, ಅವರ ಹೋರಾಟ ನೋಡಿ ಅವತ್ತೇನು ಅವರು ಕನಸಿನ ಕೂಸಾದ ಈ ಸಹಕಾರ ಆಸ್ಪತ್ರೆ 11 ವರ್ಷ ಪೂರೈಸಿದೆ. ನಾವು ಇದು ಅಷ್ಟೇ ಅಲ್ಲ, ಇವತ್ತವರೆಗೂ 150ಕ್ಕಿಂತ ಅಧಿಕ ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ. ಆರೋಗ್ಯ ತಪಾಸಣೆಗಳು ತಾವೆಲ್ಲ ಕಡೆ ನೋಡ್ಬೋದು. ಗುರುಪಾದಪ್ಪ ನಾಗಮಾರ್ಪಳ್ಳಿ ಆಸ್ಪತ್ರೆ ಕೋವಿಡ್ ಅಂತ ಸಮಯದಲ್ಲಿ ಇಡೀ ಭಾರತ ದೇಶದಲ್ಲಿ ಯಾರಾದರೂ ಆಸ್ಪತ್ರೆ 1 ರೂಪಾಯಲ್ಲಿ ಕೋವಿಡ್ ಚಿಕಿತ್ಸೆ ಮಾಡಿದೆ ಅಂದರೆ ಅದು ಗುರುಪಾದಪ್ಪ ನಾಗಮಾರ್ಪಳ್ಳಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಸಹಕಾರ ಆಸ್ಪತ್ರೆ. ನಮ್ಮ ಚಿಂತಕಿ ಸ್ವಗ್ರಾಮ ನಾಗಮಾರ್ಪಳ್ಳಿ ಚಿಂತಕಿ ಔರಾದ್ ಮತಕ್ಷೇತ್ರದಲ್ಲಿ ನಮ್ಮದೊಂದು ಸೌಭಾಗ್ಯ ಇದೆ ಎಲ್ಲ ಹಿರಿಯರಲ್ಲಿ. ಯಾಕಂದರೆ ತಾವೆಲ್ಲ ನೋಡ್ಬೋದು, ಈ ನಡುವೆ ಹಿರಿಯರಿಗೆ ಭಾಳಷ್ಟು ಜನಗೆ ಮಂಡಿ ನೋವಾಗಿರ್ಬೋದು, ಕೈಕಾಲು ನೋವಾಗಿರ್ಬೋದು, ಬೋನ್ಸ್ ಪ್ರಾಬ್ಲಮ್ ಆಗಿರ್ಬೋದು. ಅದಕ್ಕೋಸ್ಕರ ಈಗ ಅವರೆಲ್ಲ ಪಾಪ ಏನಿರ್ತಾರೆ, ಹೊಲದಲ್ಲಿ ಕೆಲಸ ಮಾಡೋರು ಎಷ್ಟೋ ಜನ ಇರ್ತಾರೆ. ಅವ್ರಿಗೆ ಇಲ್ಲಿಂದ ಬೀದರ್ ಬರಬೇಕಂದ್ರೆ 300 ರೂಪೀಸ್ 200 ರೂಪೀಸ್ ಬಸ್ಸಲ್ಲಿ ಕೂತ್ಕೊಂಡು ಬರಬೇಕು. ಅವ್ರ ಪಾಪ ಅದು ಯಾಕೆ ಮಾಡಬೇಕಂತ ಅದೇ ಇವತ್ತು ಹೆಂಗೂ ಒಂದು ಒಳ್ಳೆಯ ದಿವಸ ನಮ್ಮ ಪರಿವಾರದಲ್ಲೂ ನಮ್ಮ ಹಿರಿಯರು, ನನ್ನ ಮಾರ್ಗದರ್ಶಕರು, ಸನ್ಮಾನ್ಯ ಶ್ರೀ DCC ಬ್ಯಾಂಕಿನ ಮಾಜಿ ಅಧ್ಯಕ್ಷರು, ಅಪೆಕ್ಸ್ ಬ್ಯಾಂಕಿನ ಮಾಜಿ ನಿರ್ದೇಶಕರು, ನಾರಂಜ ಸಕ್ಕರೆ ಸಹಕಾರ ಕಾರ್ಖಾನೆಯ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಉಮಾಕಾಂತ್ ನಾಗಮಾರ್ಪಳ್ಳಿ ಸಾಹೇಬ್ರ ಒಂದು ಹುಟ್ಟುಹಬ್ಬನೂ ಇದೆ. ಹಾಗೆ ನನಗೊಂದು ಹೆಲ್ತ್ ಕ್ಯಾಂಪ್ ಮಾಡಬೇಕಿತ್ತು ಭಾಳ ದಿವಸದಿಂದ. ಇದು ಒಂದು ಒಳ್ಳೆಯ ದಿವಸ, ಎರಡೂ ಕೂಡಿ ಬಂದಿರೋ ಕಾರಣ ಇವತ್ತು ನಮ್ಮ ಗುರುಪಾದಪ್ಪ ನಾಗಮಾರ್ಪಳ್ಳಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಸಹಕಾರ ಆಸ್ಪತ್ರೆ ವತಿಯಿಂದ ಎಲ್ಲ ಹಿರಿಯರು ಬಂದು ಒಂದು ಸಹಕಾರ ಮಾಡ್ತಾ ಇದ್ದಾರೆ. ನಮ್ಮ ಸುಮಾರು 100 ಜನ ಇವಾಗವರೆಗೂ ಟೆಸ್ಟಿಂಗ್ ಮಾಡಿಸ್ಕೊತಾ ಇದ್ದಾರೆ. ಹಾಗೆ ಎಲ್ಲ ಹೈಸ್ಕೂಲ್ ಮಕ್ಕಳಿಗೂ ಕೂಡ ಕರೆಸಿದ್ದೀವಿ. ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ಎಲ್ಲ ಫಾರ್ಮರ್ಸ್ ಆಗಿರ್ಬೋದು, ಅವ್ರ ಮನೆ ಬಾಗಿಲಿಗೆ ಗುರುಪಾದಪ್ಪ ನಾಗಮಾರ್ಪಳ್ಳಿ ಆಸ್ಪತ್ರೆ ಬಂದು ಈ ಸೌಲಭ್ಯ ಒದಗಿಸ್ಕೊಡ್ಬೇಕಂತ ನಮ್ಮ ತಂದೆ ಆದ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವ್ರದ್ದೊಂದು ಆಸೆ ಇತ್ತು. ಕ್ಯಾಂಪ್ ಮಾಡಿ ಅಂತ ಇದ್ದರು. ಅವ್ರದ್ದೊಂದು ನಿರ್ದೇಶನದ ಮೇಲೆ ಇವತ್ತು ಒಂದು ಒಳ್ಳೆಯ ದಿವಸ, ಎರಡೂ ಕೂಡ ನಮ್ಗೆ ಹೆಂಗೂ ಕ್ಯಾಂಪ್ ಮಾಡೋದು ಇತ್ತು. ಮತ್ತು ನಮ್ಮ ದೊಡ್ಡಪ್ಪರಾದ ಸನ್ಮಾನ್ಯ ಶ್ರೀ ಉಮಾಕಾಂತ್ ನಾಗಮಾರ್ಪಳ್ಳಿ ಅವ್ರ ಬರ್ಡೇ ಇದ್ದ ಕಾರಣ ಇವತ್ತು 20ನೇ ತಾರೀಕು ಒಂದು ಎಲ್ಲರೂ ಬರ್ಡೇ ದಿವಸ ಸೆಲೆಬ್ರೇಷನ್ ಮಾಡ್ಕೊತಾರೆ. ಅವರಾದರೂ ಬೇಡ ನನಗೆ ಬರ್ಡೇ ಸೆಲೆಬ್ರೇಷನ್ ಅವರಾದರೂ ಮಾಡ್ಕೊಳ್ಳೋದಿಲ್ಲ, ಬಟ್ ಒಂದು ಕ್ಯಾಂಪ್ ಮಾಡಿದ್ರೆ ಸ್ವಲ್ಪ ಜನ ನೆನಪು ಇಟ್ಕೊತಾರೆ, ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಈ ಕಡೆ ನೋಡ್ಬೋದು, ನಮ್ಮ ಆರ್ಥೋಪೆಡಿಷನ್ ಆದ ಡಾಕ್ಟರ್ ಕಾರ್ತಿಕ್ ಪಾಟೀಲ್ ಅವರು ಬಂದಿದ್ದಾರೆ. ನಮ್ಮ MBBSಗಳು ಆಗಿರ್ಬೋದು, ನಮ್ಮ ಡಾಕ್ಟರ್ಸ್ ಆಗಿರ್ಬೋದು, ಬ್ಲಡ್ ಚೆಕ್ ನಡೀತಾ ಇದೆ, BP ಚೆಕಪ್ ಮಾಡ್ತಾ ಇದ್ದೀವಿ, ಮೆಡಿಸಿನ್ಸ್ ಉಚಿತವಾಗಿ ಕೊಡ್ತಾ ಇದ್ದೀವಿ. ಏನೇ ಸೇವಾ ಸೌಲಭ್ಯ ಏನೇ ಬೇಕು ಇಲ್ಲಿ ಚೆಕ್ ಮಾಡ್ಬೋದು. ಏನೋ ಡೈಗ್ನಾಸ್ಟಿಕ್ MRI ಆಗಿರ್ಬೋದು, CT ಸ್ಕ್ಯಾನ್ ಆಗಿರ್ಬೋದು, ಯಾರು ಈ ಚೆಕಪ್ ಇಲ್ಲಿ ಮಾಡಿಸ್ಕೊತಾರೆ ಆ ಚಿಟ್ಟಿ ತೊಗೊಂಡು ಬಂದರೆ ನಮ್ಮ ಆಸ್ಪತ್ರೆಗೆ 20% ರಿಯಾಯಿತಿ ಕೂಡ ಕೊಡ್ತೀವಿ. ಏನೋ MRI ಸ್ಕ್ಯಾನ್ ಇರ್ಬೋದು, ಅದು ಇದು ಏನೂ ಇದ್ದರೆ 20% ಡೈರೆಕ್ಟ್ ಡಿಸ್ಕೌಂಟ್ ಕೊಡ್ತೀವಿ ಅವರಿಗೆ. ಭಾಳ ಜನ ಹಿರಿಯರು ಬಂದಿದ್ದಾರೆ. ನಮ್ಮ DCC ಬ್ಯಾಂಕ್ ಡೈರೆಕ್ಟರ್ ಆದ ಕಿಶನ್ ರಾವ್ ಪಾಟೀಲ್ ಜಮ್ಗಿ ಮಾಮ ಅವರಾಗಿರ್ಬೋದು, ಚಿಂತಕಿ ಅನೇಕ ಹಿರಿಯರು ಬಂದಿದ್ದಾರೆ. ಎಲ್ಲರ ಮಾರ್ಗದರ್ಶನದಿಂದ, ಎಲ್ಲರ ಸಪೋರ್ಟಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಎಲ್ರಿಗೂ ಧನ್ಯವಾದಗಳು. ಅದೇ ರೀತಿ ಇಲ್ಲಿ ಹಿರಿಯಂತ ಕಿಶೋರರಾವ್ ಪಾಟೀಲ್ ಅವರಿದ್ದಾರೆ. ಸರ್, ನೀವು ಮೊದಲಿಂದನೂ ಗುರುಪಾದಪ್ಪ ನಾಗಮಾರ್ಪಳ್ಳಿ ಅವರು ನೋಡ್ಕೊಂಡು ಬಂದಿದ್ದೀರಿ. ಇವತ್ತು ಅವ್ರ ಮಕ್ಕಳು ಮೊಮ್ಮಕ್ಕಳು ನೋಡ್ತಿದ್ರು. ಆ ಜನಾರ್ದನ ಸೇವೆ ಅಂತ ಏನು ಮಾಡ್ತಾಯಿದ್ರೆ, ಜನಸೇವೆನ ಕಂಟಿನ್ಯೂ ಆಗ್ತಿದೆ, ಏನು ಹೇಳ್ತೀರಿ ಈ ಕೆಲಸದ ಬಗ್ಗೆ? ಒಂದು ಮರಾಠಿಯಲ್ಲಿ ತುಕಾರಾಮ್ ಮಹಾರಾಜರು ಅಭಂಗಿದೆ, आपुलिया हिता जोहाशी जागता धन्य माता पिता तयाचिया उळी कन्या पुत्र होती ते सात्विक तयाचा ಹರಿಕ ವಾಟೆ ದೇವ. ಯಾಕಂದರೆ ಒಳ್ಳೆಯವರ ಹೊಟ್ಟೆಲಿಂದ ಒಳ್ಳೆಯವರೇ ಹುಡ್ತಾರೆ. ಇವತ್ತು ಗುರುಪಾದಪ್ಪ ಸಾಹೇಬರು ಎಷ್ಟು ಕಾರ್ಯ ಕೆಲಸ ನಮ್ಮ ಇಡೀ ಡಿಸ್ಟಿಕ್ ಇಲ್ಲ ಸ್ಟೇಟ್ ಲೆವೆಲ್ದಲ್ಲಿ ಮಾಡಿದ್ದಾರೆ. ಅದನ್ನು ಮುಂದೆ ನಡೆಸ್ಕೊಂಡು ಸನ್ಮಾನ್ಯ ಶ್ರೀ ಉಮಾಕಾಂತ್ ನಾಗಮಾರ್ಪಳ್ಳಿ ಸಾಹೇಬರು ಹಾಗೂ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಸಾಹೇಬರು, ಅದೇ 3ನೇ ಪೀಳಿ ಆದಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ತರುಣ್ ಸಾಹೇಬರು, ಇವರೆಲ್ಲರೂ ಸಾಹೇಬರು ಎಷ್ಟು ಮಾಡಿದ್ದಾರೆ ಅದಕ್ಕಿಂತ ಜಾಸ್ತಿ ಎಲ್ಲ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ತಾಲೂಕಿನಲ್ಲಿ ಯಾವುದೇ ಜಾತಿ ಭೇದ ಭಾವನೆ ಇಲ್ಲ. ನಾವು ಎಲ್ಲರಿಗೆ ತಗೊಂಡು ಪ್ರತಿಯೊಬ್ಬರಿಗೆ ಒಂದು ಅಧಿಕಾರ
ಎಲ್ಲರಿಗೆ ಹಂಚಿ ಎಲ್ಲರ ಸರಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಆ ಪರಿವಾರ ಯಾವ ರೀತಿ ಇದೆ ಅಂದರೆ ಅವರು ಎಷ್ಟು ವರ್ಣನೆ ಮಾಡಿದರೆ ಈ ಜನ್ಮದಲ್ಲಿ ಸಾಲದು. ಅವ್ರು ಪ್ರತಿಯೊಬ್ಬರಿಗೆ ದಯೆ ಕರುಣೆ ಮಾಡೋರಾರ. ಅವ್ರ ಜೊತೆಯಲ್ಲಿ ನಾವು ಈ 35 ವರ್ಷದಿಂದ ಅವ್ರ ಜೊತೆಯಲ್ಲಿ ಇದ್ದೇವೆ, ಮುಂದೆ ಕೂಡ ಅವ್ರ ಜೊತೆಯಲ್ಲಿ ಇರ್ತೇವೆ ಅಂತ ಹೇಳಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಹೇಳುತ್ತಾ ತಮ್ಮೆಲ್ಲರಿಗೆ ಧನ್ಯವಾದ ಹೇಳ್ತೇನೆ. ಇದಿಷ್ಟು ಇಲ್ಲಿದ್ದಂಥ ಮಾತಾಗಿತ್ತು. ನೋಡ್ತಿರ್ಬೋದು ನೀವೀಗ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಏನು ಹಿರಿಯರು ತಮ್ಮ ಸಾಮಾನ್ಯವಾಗಿ ವಯಸ್ಸಾದವರಿಗೆ ಮಂಡಿ ನೋವಿರ್ತದೆ, ಅವರೆಲ್ಲರೂ ಕೂಡ ಬಂದು ಇಲ್ಲಿ ತಮ್ಮ ಚಿಕಿತ್ಸೆಯನ್ನು ಪಡಿತಿದ್ದಾರೆ. BP ಇರ್ಬೋದು, ಶುಗರ್ ಇರ್ಬೋದು, ಎಲ್ಲ ತಪಾಸಣೆಯನ್ನು ಪಡೆದು ಏನೋ ಈ ಉಚಿತ ಆರೋಗ್ಯ ತಪಾಸಣೆ ಸೌಲಭ್ಯವನ್ನು ಪಡಿತಿದ್ದಾರೆ. ಏನು ಸಾಮಾನ್ಯವಾಗಿ ಹುಟ್ಟುಹಬ್ಬವನ್ನು ಯಾವುದ್ಯಾವುದೋ ರೀತಿ ಆಚರಿಸೋದನ್ನು ನಾವು ನೋಡಿರ್ತೀವಿ. ಆದರೆ ಇಲ್ಲಿ ವಿಶೇಷವಾಗಿ ಜನರಿಗೆ ಮಾದರಿಯಾಗುವ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ. ಅಂದರೆ ನೋಡ್ತಿರ್ಬೋದು ನೀವು ಈಗಾಗಲೇ ವೈದ್ಯರು ಬೆಳಗ್ಗೆಯಿಂದನೇ ಚೆಕ್ ಮಾಡ್ತಾ ಇದ್ದಾರೆ. ಇನ್ನು ರೈತರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಗ್ರಾಮಸ್ಥರು ಬಂದು ಇಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅದೇ ರೀತಿ ವಿದ್ಯಾರ್ಥಿಗಳನ್ನು ಕೂಡ ಇಲ್ಲಿ ಕರೆಸ್ತಾ ಇದ್ದಾರೆ. ಶಾಲೆಯ ವಿದ್ಯಾರ್ಥಿಗಳಿಗೂ ಕೂಡ ಚಿಕಿತ್ಸೆಯನ್ನು ಕೊಡುವ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗ್ತಿದೆ. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಇದೊಂದು ರೀತಿ ಮಾದರಿಯಾದಂಥ ಹುಟ್ಟುಹಬ್ಬ ಅಂತ ಹೇಳಿದರೆ ತಪ್ಪಾಗಲಾರದು. ಏನು ಕಳೆದ 4-5 ದಶಕಗಳಿಂದ ನಾಗಮಾರಪಳ್ಳಿ ಪರಿವಾರ ಜನಸೇವೆಯನ್ನು ಮಾಡ್ತಾ ಇದೆ. ಆ ಜನಸೇವೆಯನ್ನು ಮುಂದುವರಿಸ್ತಾನೆ ಹೋಗ್ತಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜನಿಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.